ಓಂ ನಮೋ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026 ಮೇ 16ರಂದು ಬಂದಿರುವ ಬಾದ್ಮಿ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ ದಿನ. ಇದೇ ದಿನ ಶನಿ ಜಯಂತಿಯು ಬಂದಿರುವುದು ಇನ್ನೆಷ್ಟು ವಿಶೇಷ. ಜ್ಯೋತಿಷ್ಯದಲ್ಲಿ ಈ ದಿನವನ್ನ ಕರ್ಮದ ಫಲ ತಿರುಗುವ ದಿನ, ಹಾಗೆ ದರಿದ್ರ ನಿವಾರಣೆಯ ದಿನ, ಪಾಪ ಪರಿಹಾರದ ದಿನ ಅಂತ ಕೂಡ ಹೇಳ್ತೀವಿ. ಬಹಳ ಜನ ಜೀವನದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ಉಳಿಯಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಸಾಲ ಮಾತ್ರ ಹೆಚ್ಚಾಗ್ತಿದೆ, ಕೆಲಸದಲ್ಲಿ ಬೆಳವಣಿಗೆ ಇಲ್ಲ, ಮನೆಗೆ ದುಷ್ಟ ದೃಷ್ಟಿ ಬಿದ್ದ ಹಾಗೆ ಅನಿಸುತ್ತೆ ಅಂತ. ಕೆಲವರಿಗೆ ಅನಾರೋಗ್ಯ, ಕೆಲವರಿಗೆ ಕುಟುಂಬದ ಸಮಸ್ಯೆ, ಇನ್ನು ಕೆಲವರಿಗೆ ಹಣದ ತೊಂದರೆ. ಇಂಥ ಪರಿಸ್ಥಿತಿಯಲ್ಲಿ ಅಮಾವಾಸ್ಯೆ ದಿನ ಮಾಡುವ ಕೆಲವು ಸಣ್ಣ ಪರಿಹಾರಗಳು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನೇ ತರುತ್ತೆ ವೀಕ್ಷಕರೇ. ಅದರಲ್ಲೂ ಶನಿ ಜಯಂತಿ ಜೊತೆಗೆ ಬಂದ ಅಮಾವಾಸ್ಯೆ ತುಂಬಾ ಅಪರೂಪ ಅಂದ್ರೆ ಹೇಳಬೇಕಾಗದೇ ಇರುವಂಥದ್ದು. ಶನಿ ದೇವರು ನಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಡುವ ದೇವರು. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಫಲ ಕೊಡ್ತಾನೆ, ತಪ್ಪು ಮಾಡಿದ್ರೆ ಅದರ ಪಾಠವೂ ಕಲಿಸ್ತಾನೆ. ಆದ್ರಿಂದ ಶನಿ ದೇವರ ಅನುಗ್ರಹ ಸಿಕ್ಕರೆ ಜೀವನ ನಿಧಾನವಾಗಿ ಸರಿಯಾದ ದಾರಿಯಲ್ಲಿ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಬಾದ್ಮಿ ಅಮಾವಾಸ್ಯೆ ದಿನ ಮಾಡಬೇಕಾದ 5 ಪ್ರಮುಖ ಕೆಲಸಗಳ ಬಗ್ಗೆ ತುಂಬಾ ಸರಳವಾಗಿ ತಿಳ್ಕೊಳ್ಳೋಣ. ಈ ಕೆಲಸಗಳನ್ನ ಭಕ್ತಿಯಿಂದ ಮಾಡಿದ್ರೆ ಮನೆಯ ದಾರಿದ್ರ್ಯ ಕಡಿಮೆ ಆಗುತ್ತದೆ, ಮನಸ್ಸಿಗೆ ನೆಮ್ಮದಿ ಬರುತ್ತದೆ, ಹಣದ ಅಡಚಣೆ ನಿಧಾನವಾಗಿ ದೂರ ಆಗುತ್ತೆ ವೀಕ್ಷಕರೇ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಯಾವುದೇ ಪರಿಹಾರ ಮಾಡಿದ್ರೂ ಮನಸ್ಸು ಸ್ವಚ್ಛವಾಗಿರ್ಬೇಕು. ಯಾರಿಗೂ ಕೂಡ ಕೆಡುಕು ಬಯಸಬಾರ್ದು, ತಂದೆ ತಾಯಿನ ನೋಯಿಸಬಾರ್ದು. ಸುಳ್ಳು ಹೇಳಿ ಮೋಸ ಮಾಡಿ ದೇವರ ಬಳಿ ಹೋಗಿ ಪರಿಹಾರ ಮಾಡಿದ್ರೆ ಫಲ ಕಡಿಮೆ ಆಗುತ್ತೆ. ಒಳ್ಳೆ ಮನಸ್ಸಿದ್ರೆ ಸಣ್ಣ ಪರಿಹಾರಕ್ಕೂ ದೊಡ್ಡ ಶಕ್ತಿ ಇರುತ್ತೆ. ಮೊದಲ ಕೆಲಸ, ಬೆಳಿಗ್ಗೆ ಬೇಗ ಎದ್ದು ಎಳ್ಳೆಣ್ಣೆ ದೀಪ ಹಚ್ಚೋದು. ಅಮಾವಾಸ್ಯೆ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಮನೆ ದೇವ್ರ ಕೋಣೆಯಲ್ಲಿ ಅಥವಾ ಶನಿ ದೇವರ ಫೋಟೋ ಮುಂದೆ ಎಳ್ಳೆಣ್ಣೆ ದೀಪ ಹಚ್ಚಿ, ಎಳ್ಳೆಣ್ಣೆ ಶನಿ ದೇವರಿಗೆ ಬಹಳ ಪ್ರಿಯ ಅಂತ ಹೇಳ್ತಾರೆ. ಈ ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಶನಿ ದೇವರೇ, ನಮ್ಮ ಮನೆಯ ಕಷ್ಟಗಳನ್ನ ಕಡಿಮೆ ಮಾಡಿ, ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೊಡಿ, ಒಳ್ಳೆಯ ದಾರಿ ತೋರಿಸಿ ಅಂತ ಮನಸ್ಸಿಂದ ಬೇಡ್ಕೊಳ್ಬೇಕಾಗತ್ತೆ. ದೀಪ ಹಚ್ಚೋ ಸಮಯದಲ್ಲಿ ಜಗಳ ಮಾಡಕ್ ಹೋಗ್ಬೇಡಿ, ಕೋಪದಿಂದ ಇರಬೇಡಿ. ಮನೆಯಲ್ಲಿ ಸಾಧ್ಯವಾದಷ್ಟು ಶಾಂತ ವಾತಾವರಣ ಇರಲಿ. ಈ ದಿನ ಮನೆಯ ಮುಖ್ಯ ಬಾಗಿಲು ಮತ್ತೆ ದೇವರ ಕೋಣೆ ಸ್ವಚ್ಛವಾಗಿರ್ಬೇಕು. ಯಾಕಂದ್ರೆ ಸ್ವಚ್ಛತೆ ಇರುವ ಜಾಗಕ್ಕೆ ಒಳ್ಳೆಯ ಶಕ್ತಿ ಕೂಡ ಬರುತ್ತೆ ವೀಕ್ಷಕರೇ. ಹಾಗಾಗಿ ಬಹಳ ಜನರಿಗೆ ಒಂದು ಅನುಭವ ಇರುತ್ತೆ, ಕೆಲವು ಮನೆಗಳಿಗೆ ಹೋದಾಗ ತುಂಬಾ ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ, ಇನ್ನು ಕೆಲವು ಮನೆಗಳಿಗೆ ಕಾರಣವಿಲ್ಲದೆ ಭಾರವಾದ ಅನುಭವ ಬರ್ತಾ ಇರತ್ತೆ. ಅದಕ್ಕೆ ಮನೆಯ ಶಕ್ತಿ ಕೂಡ ಕಾರಣ. ಆದ್ರಿಂದ ಅಮಾವಾಸ್ಯೆಯ ದಿನ ಮನೆಯ ಸ್ವಚ್ಛತೆ ತುಂಬಾ ಮುಖ್ಯ ವೀಕ್ಷಕರೇ. ದೀಪ ಹಚ್ಚಿದ ನಂತರ ಶನಿ ಮಂತ್ರ ಅಥವಾ ಹನುಮಾನ್ ಚಾಲಿಸ ಕೇಳಬಹುದು. ಯಾರಿಗೆ ಮಂತ್ರ ಬರಲ್ವೋ ಅವರು ಸರಳವಾಗಿ ಓಂ ಶನೇಶ್ವರಾಯ ನಮಃ ಅಂತ 11 ಬಾರಿ ಹೇಳಿದ್ರೆ ಸಾಕು ವೀಕ್ಷಕರೇ. ಇನ್ನು ಎರಡನೇ ಕೆಲಸ ಏನು ಅಂತಂದ್ರೆ, ಕಾಗೆಗಳಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡೋದು. ಶನಿ ದೇವರಿಗೆ ಕಾಗೆ ವಾಹನ, ಅದಕ್ಕಾಗಿ ಅಮಾವಾಸ್ಯೆಯ ದಿನ ಕಾಗೆಗೆ ಅನ್ನ ಹಾಕೋದು ಒಳ್ಳೆಯದು. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸ್ವಲ್ಪ ಅನ್ನ, ಎಳ್ಳು, ಬೆಲ್ಲ ಮಿಶ್ರಣ ಮಾಡಿ ಕಾಗೆಗೆ ಹಾಕಿ. ಇದರಿಂದ ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ. ನಿಮ್ಮ ಹಿರಿಯರು ಕೂಡ ಹೇಳಿರೋದನ್ನ ನೀವು ಕೇಳಿರ್ತೀರಾ. ಬಹಳ ಜನರ ಜೀವನದಲ್ಲಿ ಅಡ್ಡಿ ಆಗೋದು ಪಿತೃದೋಷದಿಂದ ಕೂಡ ಅಂತ ಜ್ಯೋತಿಷಲ್ಲಿ ಹೇಳಿರ್ತೇವೆ. ಮನೆಯಲ್ಲಿ ಯಾವ ಕೆಲಸ ಶುರು ಮಾಡಿದ್ರು ಮಧ್ಯದಲ್ಲೇ ನಿಂತೋಗೋದು, ಹಣ ಉಳಿಯದೆ ಹೋಗೋದು, ಮನಸ್ಸಿಗೆ ನೆಮ್ಮದಿ ಇರದೇ ಇರೋದು, ಇವುಗಳಿಗೆ ಕೆಲವೊಮ್ಮೆ ಪಿತೃ ಅಸಮಾಧಾನ ಕೂಡ ಒಂದು ಕಾರಣ ವೀಕ್ಷಕರೇ. ಅದಕ್ಕಾಗಿ ಅಮಾವಾಸ್ಯೆಯ ದಿನ ಕಾಗೆಗೆ ಅನ್ನ ಹಾಕೋದು ವಿಶೇಷ ಮಹತ್ವ ಹೊಂದಿದೆ ಅಂತಾನೆ ಹೇಳ್ಬಹುದು. ಅದೇ ರೀತಿ ಈ ದಿನ ಬಡವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ದೊಡ್ಡ ದಾನ ಮಾಡ್ಲೇಬೇಕು ಅನ್ನೋದೇನಿಲ್ಲ, ನಿಮ್ಮ ಕೈಲಾದಷ್ಟು ಸಾಕು. ಒಬ್ಬ ಹಸಿದವನಿಗೆ ಊಟ ಕೊಟ್ಟರು ಅದು ದೊಡ್ಡ ಪುಣ್ಯನೇ ವೀಕ್ಷಕರೇ. ಕೆಲವರು ದೇವಸ್ಥಾನಕ್ಕೆ 1000 ರೂಪಾಯಿ ಕೊಡ್ತಾರೆ, ಆದ್ರೆ ಮನೆಯ ಮುಂದೆ ಹಸಿದವನು ಇದ್ರೂ ಕೂಡ ಅವರಿಗೆ ಗಮನ ಕೊಡೋದಿಲ್ಲ. ದೇವರು ಯಾವಾಗ್ಲೂ ಮಾನವೀಯತೆಯನ್ನೇ ಮೊದಲು ನೋಡ್ತಾನೆ ಅಂತ ಹಿರಿಯರು ಕೂಡ ಹೇಳ್ತಾರಲ್ವಾ. ಅದಕ್ಕಾಗಿ ಈ ಅಮಾವಾಸ್ಯೆ ದಿನ ಕನಿಷ್ಠ ಒಬ್ಬರಿಗಾದ್ರೂ ಅನ್ನದಾನ ಮಾಡಿ. ಅದು ನಿಮ್ಮ ಜೀವನದಲ್ಲಿ ಒಳ್ಳೆ ಶಕ್ತಿಯನ್ನೇ ತಂದುಕೊಡತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ವಿಷಯ ನೆನ್ಪಿಡಲಿ ವೀಕ್ಷಕರೇ, ದಾನ ಮಾಡಿದ ನಂತರ ಅದನ್ನ ಯಾರಿಗೂ ಹೇಳ್ಕೊಂಡು ತಿರ್ಗಕ್ ಹೋಗ್ಬೇಡಿ. ನಾನು ಇಷ್ಟು ಮಾಡಿದೆ ಅಂತ ಅಹಂಕಾರ ಬೇಡ. ಮೌನವಾಗಿ ಮಾಡಿದ ಸಹಾಯಕ್ಕೆ ಹೆಚ್ಚು ಫಲ ಇರುತ್ತದಂತೆ. ಸೊ ಹಂಗಾಗಿ ಇನ್ನೊಂದು ಸಣ್ಣ ಪರಿಹಾರ ಕೂಡ ಇದೆ. ಈ ದಿನ ಕಪ್ಪು ಎಳ್ಳನ್ನ ಹರಿಯುವ ನೀರಿಗೆ ಬಿಡಬಹುದು, ಅಥವಾ ಆಲದ ಮರದ ಕೆಳಗೆ ಸ್ವಲ್ಪ ಎಳ್ಳು ಇಡಬಹುದು. ಇದರಿಂದ ಶನಿ ದೋಷ ಕಡಿಮೆ ಆಗ್ತಾ ಹೋಗುತ್ತೆ. ಬಹಳ ಜನ ಈ ಒಂದು ತಪ್ಪು ಮಾಡ್ತಾರೆ, ಅಮಾವಾಸ್ಯೆ ಅಂದ್ರೆ ಭಯ ಪಡುವ ದಿನ ಅಂತ ಅನ್ಕೊಳ್ತಾರೆ. ನಮ್ಮ ಜೀವನದಲ್ಲಿ ಏನ್ ತಪ್ಪಾಗಿದೆ ಅಂತ ಯೋಚಿಸುವ ದಿನ.
ಕೆಟ್ಟ ಅಭ್ಯಾಸ ಬಿಡೋ ನಿರ್ಧಾರ ಮಾಡುವ ದಿನ ಅಂತಾನೆ ಹೇಳ್ಬೋದು. ಈ ದಿನ ಮದ್ಯಪಾನ, ಜಗಳ, ಕೆಟ್ಟ ಮಾತು, ಮೋಸ ಇವುಗಳಿಂದ ದೂರ ಇರಬೇಕು. ಯಾಕಂದ್ರೆ ಅಮಾವಾಸ್ಯೆಯ ದಿನ ಮನಸ್ಸಿನ ಶಕ್ತಿ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ಹೇಳ್ತಾರೆ. ಕೆಲವರಿಗೆ ಈ ದಿನ ತುಂಬಾ ನಕಾರಾತ್ಮಕವಾಗಿ ಅನಿಸ್ತದೆ. ಅದಕ್ಕೆ ಕಾರಣ ಮನಸ್ಸಿನ ಭಯ. ದೇವರ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ಕೆಲಸ ಮಾಡಿದ್ರೆ ಭಯ ಬೀಳ. ಇನ್ನು ಮೂರನೇ ಕೆಲಸ, ಮನೆಯಲ್ಲಿರುವ ಬೇಡದ ವಸ್ತುಗಳನ್ನ ಹೊರಗೆ ತೆಗೆದು ಸ್ವಚ್ಛ ಮಾಡೋದು. ಹೌದು ವೀಕ್ಷಕರೇ, ಬಹಳ ಜನ ಇದನ್ನ ಸಾಮಾನ್ಯ ವಿಷಯ ಅಂತ ತೆಗೆದುಕೊಳ್ತಾರೆ. ಆದ್ರೆ ಜ್ಯೋತಿಷ್ಯದಲ್ಲೂ ವಾಸ್ತುದಲ್ಲೂ ಮನೆಯ ಸ್ವಚ್ಛತೆಗೆ ತುಂಬಾ ಮಹತ್ವವಿದೆ. ಒಡೆದ ಪಾತ್ರೆ, ಕೆಟ್ಟ ಗಡಿಯಾರ, ಕೆಲಸ ಮಾಡದ ಎಲೆಕ್ಟ್ರಾನಿಕ್ ವಸ್ತುಗಳು, ಹರಿದ ಬಟ್ಟೆಗಳು, ವರ್ಷಗಳಿಂದ ಬಳಸದೇ ಇರುವ ಕಸ ನೀವು ಮನೆಗೆ ನಕಾರಾತ್ಮಕ ಶಕ್ತಿ ತರುತ್ತವೆ ಅಂತ ಹೇಳ್ತಾರೆ. ಅಮಾವಾಸ್ಯೆ ದಿನ ಇಂಥ ವಸ್ತುಗಳನ್ನ ಮನೆ ಒಳಗೆ ಇಟ್ಕೊಳ್ಬೇಡಿ. ಸಾಧ್ಯವಾದಷ್ಟು ಹೊರಗೆ ಹಾಕಿ ಮನೆ ಸ್ವಚ್ಛ ಮಾಡಿದ ನಂತರ ಸ್ವಲ್ಪ ಕರ್ಪೂರ ಹಚ್ಚಿ ಮನೆಯ ಎಲ್ಲಾ ಕೊಠಡಿಗಳನ್ನು ತೋರಿಸಿ. ಇದರಿಂದ ಮನೆಯ ಭಾರವಾದ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಗಮನಿಸಿದ್ದೀರಾ ಒಂದ್ಸರಿ, ಕೆಲವೊಮ್ಮೆ ಮನೆ ಸ್ವಚ್ಛ ಮಾಡಿದ ತಕ್ಷಣ ಮನಸ್ಸಿಗೂ ಹಗುರ ಅನ್ಸುತ್ತೆ. ಅದೇ ಒಂದು ಪಾಸಿಟಿವ್ ಎನರ್ಜಿ. ಅದಕ್ಕಾಗಿ ಅಮಾವಾಸ್ಯೆ ದಿನ ಮನೆಯ ಮೂಲೆವರೆಗೂ ಸ್ವಚ್ಛ ಮಾಡಿ. ವಿಶೇಷವಾಗಿ ಅಡಿಗೆ ಮನೆ ಮತ್ತೆ ಮನೆಯ ಪ್ರವೇಶ ದ್ವಾರ ಸ್ವಚ್ಛವಾಗಿರಲಿ. ಲಕ್ಷ್ಮೀ ದೇವಿ ಸ್ವಚ್ಛವಾದ ಜಾಗಕ್ಕೆ ಬರ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ವೀಕ್ಷಕರೇ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಈ ದಿನ ರಾತ್ರಿ ಊಟದ ನಂತರ ಅಡುಗೆ ಮನೆಯಲ್ಲಿ ಕಸ, ಪಾತ್ರೆ ಹಾಗೆ ಬಿಡಕ್ ಹೋಗ್ಬೇಡಿ. ತೊಳೆದು ಸ್ವಚ್ಛವಾಗಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾಲ್ಕನೇ ಕೆಲಸ ಏನಪ್ಪಾ ಅಂತಂದ್ರೆ, ಶನಿ ದೇವರ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಅಥವಾ ಹನುಮಂತನ ಪೂಜೆ ಮಾಡೋದು. ಯಾರ ಮನೆ ಹತ್ರ ಶನಿ ದೇವಸ್ಥಾನ ಇದೆಯೋ ಅವರು ಸಂಜೆ ಸಮಯದಲ್ಲಿ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಬಹುದು. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಉದ್ದಿನ ಬೇಳೆ ದಾನ ಮಾಡಬಹುದು. ಆದ್ರೆ ಇದನ್ನ ಭಯದಿಂದ ಮಾಡಬೇಡಿ, ಭಕ್ತಿಯಿಂದ ಮಾಡಿ. ಶನಿ ದೇವರು ಕೆಟ್ಟ ದೇವರು ಅಲ್ಲ ಸ್ನೇಹಿತರೆ, ಶಿಸ್ತು ಕಲಿಸುವ ದೇವರು. ಜೀವನದಲ್ಲಿ ನಾವು ತಪ್ಪು ದಾರಿಯಲ್ಲಿ ಹೋದಾಗ ಎಚ್ಚರಿಕೆ ಕೊಡುವ ಶಕ್ತಿ. ಆದ್ರಿಂದ ಶನಿ ದೇವರನ್ನ ಭಯಪಟ್ಟು ಗೌರವದಿಂದ ಪೂಜಿಸಕ್ ಹೋಗ್ಬೇಡಿ. ಭಕ್ತಿ ಪೂರ್ವಕದಿಂದ ಗೌರವದಿಂದ ಪೂಜಿಸ್ಬೇಕಾಗತ್ತೆ. ಯಾರಿಗೆ ದೇವಸ್ಥಾನಕ್ಕೆ ಹೋಗಲು ಆಗಲ್ವೋ ಅವರು ಮನೆಯಲ್ಲೇ ಹನುಮಂತನ ಫೋಟೋ ಮುಂದೆ ದೀಪ ಹಚ್ಚಿ ರಾಮನಾಮ ಜಪ ಮಾಡಬಹುದು. ಯಾಕಂದ್ರೆ ಹನುಮಂತನ ಆರಾಧನೆ ಮಾಡಿದ್ರೆ ಶನಿ ದೋಷ ಕಡಿಮೆ ಆಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ವೀಕ್ಷಕರೇ. ಈ ದಿನ ಸಂಜೆ ಒಂದು ಕೆಲಸ ಮಾಡಿ ನೋಡಿ. 5 ನಿಮಿಷವಾದ್ರೂ ಮೌನವಾಗಿ ಕುಳಿತುಕೊಳ್ಳಿ. ಜೀವನದಲ್ಲಿ ಎಷ್ಟೋ ತಪ್ಪು ಮಾತು ಆಡಿದ್ದೇವೆ, ಯಾರ ಮನಸ್ಸೋ ನೋಯಿಸಿದ್ದೇವೆ ಅಂತ ಯೋಚಿಸಿ ಮನಸ್ಸಿನಿಂದ ಕ್ಷಮೆ ಕೇಳಿ. ಇದು ಕೂಡ ಒಂದು ದೊಡ್ಡ ಪರಿಹಾರನೇ ವೀಕ್ಷಕರೇ. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಕರ್ಮವೇ ನಮ್ಮ ಸಮಸ್ಯೆಗೆ ಕಾರಣ ಆಗಿರ್ತದೆ. ನಾವು ಬದಲಾಗದೇ ಇದ್ದರೆ ಯಾವ ಪರಿಹಾರ ಮಾಡಿದ್ರೂ ಸಂಪೂರ್ಣ ಫಲ ಸಿಗಲ್ಲ. ಬಹಳ ಜನ ಕೇಳ್ತಾ ಇರ್ತಾರೆ, ದಾರಿದ್ರ್ಯ ಯಾಕೆ ಬರ್ತದೆ ಅಂತ. ಕೇವಲ ಹಣ ಇಲ್ಲದಿರುವುದೇ ದಾರಿದ್ರ್ಯ ಅಲ್ಲ ವೀಕ್ಷಕರೇ. ಮನೆಯಲ್ಲಿ ನಗು ಇಲ್ಲದಿರುವುದು ಕೂಡ ದಾರಿದ್ರ್ಯ. ಆರೋಗ್ಯ ಇಲ್ಲದಿರುವುದು ಕೂಡ ದಾರಿದ್ರ್ಯ. ನೆಮ್ಮದಿ ಇಲ್ಲದಿರುವುದು ಕೂಡ ದಾರಿದ್ರ್ಯ ಆಗಿರುತ್ತೆ ವೀಕ್ಷಕರೇ. ಅದಕ್ಕಾಗಿ ಈ ಅಮಾವಾಸ್ಯೆ ದಿನ ಹಣಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡಬೇಡಿ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಸು, ಕುಟುಂಬದ ಸುಖ ಶಾಂತಿ ಇವುಗಳನ್ನ ಕೇಳಿ. ಈ ದಿನ ಒಂದು ಸಣ್ಣ ನಿಯಮ ಪಾಲಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ಸುಳ್ಳು ಮಾತಾಡಕ್ ಹೋಗ್ಬೇಡಿ. ಯಾರನ್ನು ಅವಮಾನ ಮಾಡಬೇಡಿ. ವಿಶೇಷವಾಗಿ ಬಡವರನ್ನ, ವೃದ್ಧರನ್ನ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಶನಿ ದೇವರು ನ್ಯಾಯದ ದೇವರು ಅಂತ ಹೇಳ್ತಾರೆ. ಅದಕ್ಕಾಗಿ ಅನ್ಯಾಯ ಮಾಡಿದರನ್ನ ಶನಿ ದೇವರು ಬೇಗ ಪರೀಕ್ಷೆ ಮಾಡೇ ಮಾಡ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಅಮಾವಾಸ್ಯೆ ದಿನ ರಾತ್ರಿ ಅನಗತ್ಯವಾಗಿ ಹೊರಗೆ ಅಲ್ದಾಡಕ್ ಹೋಗ್ಬೇಡಿ. ಮನೆಯಲ್ಲೇ ಶಾಂತವಾಗಿರಿ. ದೇವರ ಹೆಸರು ಹೇಳಿ ಕುಟುಂಬದರ ಜೊತೆ ಸಮಯ ಕಳೆಯಿರಿ. ಸಣ್ಣ ಪರಿಹಾರ ಹೇಳ್ತೀನಿ ನೋಡಿ ಇದಕ್ಕೊಂದು. ಈ ದಿನ ರಾತ್ರಿ ಸ್ವಲ್ಪ ಕರ್ಪೂರ ಹಚ್ಚಿ ಮನೆ ಒಳಗೆ ತೋರಿಸಿ, ನಂತರ ಮುಖ್ಯ ಬಾಗಿಲ ಬಳಿ ಸ್ವಲ್ಪ ಉಪ್ಪು ಇಟ್ಟು ಬೆಳಿಗ್ಗೆ ಹೊರಗೆ ಹಾಕಬಹುದು. ಇದರಿಂದ ಕೆಟ್ಟ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ವೀಕ್ಷಕರೇ, ಜೀವನದಲ್ಲಿ ಕೇವಲ ಪರಿಹಾರ ಮಾಡಿದ್ರೆ ಸಾಕಾಗಲ್ಲ. ದುಡಿಮೆ ಕೂಡ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಒಳ್ಳೆ ಮನಸ್ಸು ಇರಬೇಕು. ದೇವರು ನಮಗೆ ದಾರಿ ತೋರಿಸ್ತಾನೆ, ಆದ್ರೆ ನಡೆಯೋದು ನಾವಾಗಿರೋದ್ರಿಂದ ಒಳ್ಳೆ ರೀತಿಯಿಂದ ನಡಿಬೇಕಾಗಿರುತ್ತೆ. ಶನಿ ದೇವರ ಮತ್ತೊಂದು ದೊಡ್ಡ ಪಾಠ ಏನಪ್ಪಾ ಅಂತ ಅಂದ್ರೆ ತಾಳ್ಮೆ. ಇವತ್ತು ಕಷ್ಟ ಇದ್ರೆ ನಾಳೆ ಒಂದಿನ ಒಳ್ಳೆ ದಿನ ಬಂದೇ ಬರುತ್ತೆ. ಆದ್ರೆ ಅದಕ್ಕೆ ಧೈರ್ಯ ಬಿಡಬಾರದು. ಹಾಗಾಗಿ 2026 ಮೇ 16 ಭಾದ್ಮಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿ ದಿನ ಈ 5 ಕೆಲಸಗಳನ್ನ ಭಕ್ತಿಯಿಂದ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಆಗಲಿದೆ ಅಂತಾನೆ ಹೇಳ್ತೀನಿ. ಮತ್ತೆ ಮನಸ್ಸಿಂದ ನಿಮ್ಗೆ ಆಶಿಸ್ತೀನಿ, ನಿಮಗೂ ಶನಿದೇವರ ಕೃಪೆ ಸಿಗಲಿ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ. ದಾರಿದ್ರ್ಯ ದೂರವಾಗಲಿ. ಆರೋಗ್ಯ ಐಶ್ವರ್ಯ ನೆಮ್ಮದಿ ಹೆಚ್ಚಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಈ ಮಾಹಿತಿಯನ್ನ ಹಂಚಿಕೊಳ್ಳಿ. ಮತ್ತೆ ಇನ್ನೊಂದು ವಿಶೇಷ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.